ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ, ತಮ್ಮ, ಗೆಳೆಯ, ಹಿತೈಷಿ ಸಮಾಜಮುಖಿ ಮಹೇಶ್. ಬಂಧುಗಳೇ, ಇವತ್ತು ಮಿಮಿಕ್ರಿ ದಯಾನಂದ್ ಸರ್ ನಮ್ಮ ಕರ್ನಾಟಕಕ್ಕೆ ಚಿರಪರಿಚಿತರು. ಒಂದು ರೀತಿಯಲ್ಲಿ ದೇಶಕ್ಕೆ ಚಿರಪರಿಚಿತರವರು. ನಿಮ್ಮೆಲ್ರಿಗೂ ಗೊತ್ತು, ಸುಮಾರು 380 ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ಒಳ್ಳೆ ನಟರು ಕೂಡ, ಮತ್ತು ಅದ್ಭುತವಾದಂಥ ಮಿಮಿಕ್ರಿ ಕಲಾವಿದರು. ನಾವು ಕಂಡಂಗೆ ನಾವು ಬೆಳೆದು ಬಂದ ಆವಾಗೆಲ್ಲ ನಾವು ಇವ್ರ ಮಿಮಿಕ್ರಿನ ಕೇಳ್ತಾ ಇದ್ದೋ. ಏಕೆಂದರೆ ಮಿಮಿಕ್ರಿ ಅಂದರೆ ದಯಾನಂದ್ ಸರ್ ಅನ್ನೋ ಒಂದು ಇದು ಆವಾಗೆಲ್ಲ ಗೊತ್ತಿತ್ತು. ಇವಾಗ ಸುಮಾರು ಜನಗಳು ಮಿಮಿಕ್ರಿಲಿದ್ದಾರೆ, ಬಟ್ ಇವರು ತಳಾದಿ ಅಂತ ಹೇಳ್ಬೋದು. ಮತ್ತು ಸ್ಟ್ಯಾಂಡಪ್ ಕಾಮಿಡಿನೂ ಅಷ್ಟೇ ಸುಮಾರು ಜನಗಳು ಮಾಡ್ತಾರೆ. ಬಟ್ ದಯಾನಂದ್ ಸರ್ ಅವಾಗಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಬಂದಿರೋ ಅಂಥ ಪ್ರಶಸ್ತಿಗಳು ನೀವು ಬೇಜಾರು ಮಾಡ್ಕೋಬೋದು, ಏನಪ್ಪ ಇಷ್ಟೊತ್ತು ಬರೀ ಇದನ್ನೇ ತೋರಿಸ್ತಾ ಇದ್ದಾನೆ ಅಂತ. ನಿಧಾನವಾಗಿ ನೋಡಿ, ನಿಜವಾಗ್ಲೂ ಫುಲ್ಲು ಒಂದು ಮನೆ ಏನಿದೆ ಆ ಒಂದು ಮೇಲ್ಗಡೆ ಡೂಪ್ಲೆಕ್ಸ್ ಥರ ಮಾಡಿದಾರಲ್ಲ, ಫುಲ್ಲು ಆ ಮನೆಯೆಲ್ಲ ಬರೀ ಪ್ರಶಸ್ತಿಗಳನ್ನೇ ಇಟ್ಟಿದ್ದಾರೆ. ಹಲವಾರು ಪ್ರಶಸ್ತಿ, ಯಾವ್ಯಾವ ಪ್ರಶಸ್ತಿ, ಸುಮಾರು ಪ್ರಶಸ್ತಿಗಳು ಬಂದಿದೆ. ರಾಜ್ಯ ಪ್ರಶಸ್ತಿಯನ್ನು ಒಳಗೊಂಡು ಬೇರೆ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಇದಲ್ಲದೆ ಒಂದು ರೂಮಲ್ಲಿ ಕೂಡ ಇಟ್ಟಿದ್ದಾರೆ. ಅದನ್ನೆಲ್ಲ ಡಿಸ್ಪ್ಲೇ ಮಾಡೋಕ್ಕಾಗಿಲ್ಲ. ಜಾಗ ಇಲ್ಲದೇ ಕೆಳಗಡೆ ಟೇಬಲ್ ಮೇಲೆ ಎಲ್ಲಿ ಬೇಕು ಅಲ್ಲಿ ಇಟ್ಟಿದ್ದಾರೆ. ನಮಗೆ ಎಲ್ಲ 1-2 ಪ್ರಶಸ್ತಿ ಇದ್ದರೆ ಮೆಡಲ್ಗಳನ್ನ ಶೋಕೇಸಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಇವ್ರಿಗೆ ಇಷ್ಟೊಂದು ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ. ಮತ್ತು ಅವ್ರು ಹೇಳಿದ್ರು, ಸುಮಾರು ಆಗಾಗ್ಗೆ ಬಂದು ಆ ಕಾರ್ಯಕ್ರಮಗಳಲ್ಲೇ ಈಗ ಅವ್ರ ಕಾರ್ ಡ್ರೈವರ್ಗಳಿಗೆ ಇಲ್ಲಾಂದರೆ ಬೇರೆಯವ್ರಿಗೆ ಆ ಥರ ಈ ಥರ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಮಾರು ಸನ್ಮಾನಗಳು ಈ ಥರ ಎಲ್ಲ ಹೋದಾಗ, ಈಗೇನು ನೀವು ನೋಡ್ತಾ ಇದ್ದೀರಾ ಇದು ಒಂದು ಝಲಕಷ್ಟೇ. ಇನ್ನೂ ಹಲವಾರು ಪ್ರಶಸ್ತಿಗಳು ಇದೆ. ಸುಮ್ಮನೆ ನಾವು ನಾಳೆ ಏನು ಈ ವಾರ, ಈ 2025ನೇ ವರ್ಷದ ಶಿವರಾತ್ರಿ, ಮಹಾಶಿವರಾತ್ರಿ ಇದೆ. ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಚಿಕ್ಕಲಾಲ್ಬಾಗಲ್ಲಿ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಹೆಮ್ಮೆ ಅಂತ ಹೇಳ್ಕೊಬೋದು, ಏನೋ ಒಂದು ಪುಣ್ಯ. ಅಲ್ಲಿ ದಯಾನಂದ್ ಸರ್ ಟೀಮ್ನಲ್ಲಿ ನಾವು ಕೂಡ ಒಂದು ಹಾಸ್ಯ ಭಾಷಣವನ್ನು, ಅಂದರೆ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಮಹಾನ್ ಕಲಾವಿದರುಗಳು ಬರ್ತಾರೆ. ಕೃಷ್ಣೇಗೌಡರು, ಪ್ರೊಫೆಸರು ಗಂಗಾವತಿ ಪ್ರಾಣೇಶ್ ಅವರು, ಮಿಮಿಕ್ರಿ ಗೋಪಿ ಅವರು, ಮತ್ತು ನರಸಿಂಹಮೂರ್ತಿ ಸರ್ ಅವರು, ನಾವು ಎಲ್ಲರೂ ಕೂಡ ಆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಮತ್ತು ಮಿಮಿಕ್ರಿ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ. ಆ ಒಂದು ಕಾರ್ಯಕ್ರಮದ್ದು ಏನು ಸ್ವಲ್ಪ ರಿಹರ್ಸಲ್ ಟೈಪ್ ಇತ್ತು, ಅದಕ್ಕೆ ಹೋಗಿದ್ದು. ಈ ಒಂದು ವಿಡಿಯೋನ ಹಿಡಿಬೇಕು, ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು, ಹಾಗಾಗಿ ಹಿಡ್ದಿದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಂದುವರಿಯುತ್ತೆ, ಕೊನೆ ಗಂಟ ನೋಡಿ. ಧನ್ಯವಾದಗಳು.